ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. 2 ಮಾವಿನ ಹಣ್ಣಿತ್ತು. ಯಾಕೆ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬಾರ್ದು ಅನ್ನಿಸ್ತು. ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಬೇಕು. ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಆನಂತರ ಪೇಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದೆಲ್ಲ ಯಾವುದು ಪೀಸ್ಗಳಿರಬಾರ್ದು, ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ಈ ಸ್ವೀಟ್ ಮಾಡಲಿಕ್ಕೆ ಹೆಚ್ಚೇನು ಖರ್ಚಿಲ್ಲ. ಹಾಲಿನ ಪುಡಿ ಒಂದು ತರಬೇಕಷ್ಟೇ. ಹಾಲು ಮನೇಲಿರುತ್ತೆ, ಸಕ್ಕರೆನೂ ಸ್ವಲ್ಪ ಇದ್ದರೆ ಸಾಕು. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೆ ಈ ರೀತಿ ಮಾವಿನ ಹಣ್ಣು ಬಳಸಿ ಒಂದು ಪೇಡ ಮಾಡೋಣ ಅನ್ನಿಸ್ತು. ನಾನೇ ಒಂದು ಓನಾಗಿ ಥಿಂಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟು. ಹಾಲಿನ ಪುಡಿ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತೆಲ್ಲ ಯಾವುದು ಕಾಸ್ಟ್ಲಿದೇನೂ ಇಲ್ಲ. ಒಳ್ಳೆ ಪೇಡ ಮಾಡ್ಕೋಬೋದು. ಸ್ವಲ್ಪ ಮಾವಿನ ಹಣ್ಣು ಮತ್ತು ಸಕ್ಕರೆ ಹಾಕಿರ್ತೀವಲ್ವ, ಅದು ಒಲೆಯಲ್ಲಿಟ್ಟು ಸ್ವಲ್ಪ ಅದನ್ನ ಬೇಯಿಸ್ಕೋಬೇಕು. ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು. ಆಮೇಲೆ ಹಾಲು ಹಾಕೋದು. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು, ಹೊಸದಾಗಿ ವಿಡಿಯೋ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಅರ್ಧ ಚಿಟಿಕೆ ಉಪ್ಪು ಹಾಕಿದ್ದೀನಿ. ಅದು ಸಿಹಿಗೆ ಚೂರು ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಲೀಟ್ರ್ ಹಾಲು, ಫ್ಯಾಟಿ ಮಿಲ್ಕ್ ಹಾಕ್ತಾಯಿದ್ದೀನಿ. ಹಾಲು ಕುದೀತಾ ಆ ಮಿಶ್ರಣ ಎಲ್ಲ ಹಾಲಿಗೆ ಹೊಂದ್ಕೊಳ್ಳುತ್ತೆ. ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಈ ರೀತಿಯಲ್ಲಿ ಮಾಡಿದ್ದ ಸ್ವೀಟ್ ನಿಮಗೆ ಇಷ್ಟವಾಯಿತು ಅಂದರೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಚೆನ್ನಾಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಸರ್ಕಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕವರಿಂದ ದೊಡ್ಡವರವರೆಗೂ ಈ ಸ್ವೀಟನ್ನು ಆರಾಮಾಗಿ ತಿನ್ಬೋದು. ತುಪ್ಪ ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೀನಿ, ಹೆಚ್ಚೇನೂ ಬಳಸಿಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋ ಇಷ್ಟು ಚೆನ್ನಾಗಿರೋ ಸ್ವೀಟ್ ಯಾರಿಗೆ ಬೇಡ ಹೇಳಿ? ಆರಾಮಾಗಿ ಮಾಡ್ಕೊಳ್ಬೋದು, ಬೇಗನೆ ಆಗುತ್ತೆ. 3 ಇಂಗ್ರೀಡಿಯೆಂಟ್ಸ್: ಹಾಲಿನ ಪುಡಿ, ಅರ್ಧ ಲೀಟ್ರ್ ಹಾಲು, ಮಾವಿನ ಹಣ್ಣು, ಒಂದು 25 ಗ್ರಾಮ್ ಸಕ್ಕರೆ, ಮತ್ತು ಕೇಸರಿ, ಏಲಕ್ಕಿ ಪುಡಿ ಎಲ್ಲ ಬೇಕು ಅಂತಿಲ್ಲ. ಏಕೆಂದರೆ ಮಾವಿನ ಹಣ್ಣಿನ ಪರಿಮಳನೇ ಇರುತ್ತೆ. ಹಾಗಾಗಿ ಏಲಕ್ಕಿ, ಕೇಸರಿ ಎಲ್ಲ ಹಾಕಬೇಕು ಅಂತಿಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾವಿನ ಹಣ್ಣಿನ ಕಲರ್ ಏನು ಯೂಸ್ ಮಾಡಿಲ್ಲ ಇದಕ್ಕೆ. 200 ಗ್ರಾಮ್ ಹಾಲಿನ ಪುಡಿ, ಅದರಲ್ಲಿ 125 ಗ್ರಾಮ್ ಹಾಲಿಗೆ ಹಾಕಿದ್ದೀನಿ. ಮತ್ತು ಒಂದು 75 ಗ್ರಾಮಷ್ಟು ಆಮೇಲೆ ಹಾಕ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದಾಗೆ ಈ ರೀತಿ ಹದಕ್ಕೆ ಬರುತ್ತೆ. ಮುಟ್ಟಿದರೆ ಕೈಗೆ ಅಂಟಬಾರ್ದು. ಒಂಚೂರು ಅಂಟ್ಕೊಂಡಿದೆ ಅಂದರೂ ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಹದ ಸರಿಯಾಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೇನು ಒಂದು 2 ನಿಮಿಷ ತಿರುಗಿಸ್ಬೇಕು. ಆವಾಗ ಅಂಟಲ್ಲ, ಅದು ಕರೆಕ್ಟಾಗಿದೆ. ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ತಣ್ಣಗಾಗಲಿ. 1 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಮಾಡೋ ಸ್ವೀಟು ಚೆನ್ನಾಗಿ ಫ್ರೆಶ್ ಆಗಿರಬೇಕಂದ್ರೆ ಮಾಯಿಸ್ಟ್ ಆಗಿರಬೇಕದು. ಅದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕಿರೋದು. ಇವಾಗ ಈ ಹಿಟ್ಟು ಇದೆಯಲ್ಲ, ಇದನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಇವಾಗ ನೋಡಿ ಯಾವುದು ಅಂಟ್ತಾ ಇಲ್ಲ, ಕರೆಕ್ಟಾಗಿದೆ. ಈ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕು. ನಾದ್ಕೊಂಡಾದಮೇಲೆ ಇದಕ್ಕೆ ಮಿಕ್ಕಿರೋ ಹಾಲಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಮಗೆ ಬೇಕಾದ ಶೇಪಲ್ಲಿ ಉಂಡೆ ಕಟ್ಕೊಳ್ಬೇಕು. ಯಾವ ರೀತಿ ಬೇಕು ಹಾಗೆ ಮಾಡ್ಕೊಳ್ಬೋದು. ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾಗಿದೆ. ಇವಾಗ ಉಳಿದಿರೋ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿಗೂ ಹಾಲಿನ ಪುಡಿಗೂ ಚೆನ್ನಾಗಿ ಹೊಂದಿಕೆ ಆಗಬೇಕು. ಮಾವಿನ ಹಣ್ಣು ಉಪಯೋಗಿಸಿ ಸ್ವೀಟ್ ಮಾಡಿರೋದ್ರಿಂದ ಸಕ್ಕರೆ ಅಂಶ ಜಾಸ್ತಿ ಬೇಕಾಗಿರಲ್ಲ. ಮಾವಿನ ಹಣ್ಣಿನ ಸಿಹಿ ಇರುತ್ತೆ, ಹಾಲಿನ ಪುಡಿ ಎಲ್ಲ ಹಾಕಿರ್ತೀವಲ್ವ, ಸಿಹಿ ಸಾಕಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಮಕ್ಕಳಿಗೆ ಮನೇಲಿ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ, ಇಷ್ಟಪಡ್ತಾರವರು. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ತೊಗೊಳ್ಬೇಕು. ಅದನ್ನು ತುಪ್ಪ ಮುಟ್ಟಿಸ್ಕೊಂಡು ಬೇಕಾದ ಆಕಾರಕ್ಕೆ ಮಾಡಿಕೊಳ್ಬೇಕು. ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೊಂದು ಸಿಂಪಲಾದ ಒಂದು ಡಿಸೈನ್ ಮಾಡೋಣ ಅನ್ನಿಸ್ತು. ಚಾಕು ತೊಗೊಂಡು ಸುಮ್ಮನೆ ಹೀಗೆ ನೋಡಿ ಈ ರೀತಿ ಮಾಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣು ಉಪಯೋಗಿಸಿ ಈ ಕ್ರಮದಲ್ಲಿ ಸ್ವೀಟ್ ಮಾಡಿದ್ದು ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡ್ತಿರೋರು ಕಮೆಂಟಲ್ಲಿ ಹೇಗಿದೆ ಅಂತ ಬರೆಯೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಕಾಯ್ತಾ ಇರ್ತೀನಿ. ಎಲ್ಲವನ್ನು ಡಿಸೈನ್ ಮಾಡಿಕೊಂಡು ಶೇಪ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಪಿಸ್ತಾ ತೊಗೊಂಡು ಚೂರು ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಟ್ಟರೆ ಸ್ವೀಟ್ ಸ್ಟಾಲಲ್ಲೆಲ್ಲ ಸಿಗುತ್ತಲ್ಲ, ಆ ರೀತಿಯೇ ಒಂದು ಸ್ವೀಟ್ ರೆಡಿಯಾಗಿರುತ್ತೆ.
ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹೊಸೊಬ್ಬರು ಮರಿಬೇಡಿ. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.